ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ಕೂಡ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಕುಟುಂಬಕ್ಕೂ, ಹಾಗೆ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಅಕ್ಕಿ ಪಾಯಸನ ಮಾಡಿದ್ದೆ. ಆ ಒಂದು ರೆಸಿಪಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು, 5 ನಿಮಿಷ ಮಾಡ್ಕೊಳ್ಬೋದು. ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲ್ಲ, ಅಥವಾ ನೀವು ಮನೆಗೆ ಯಾರಾದರೂ ನೆಂಟರು ಬಂದಾಗ ದೇವರ ಒಂದು ನೈವೇದ್ಯಕ್ಕೂ ಕೂಡ ಇದನ್ನು ನೀವು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲು, ಸಖತ್ತು ಟೇಸ್ಟಿಯಾದಂಥದ್ದು, ಮುಖ್ಯವಾಗಿ ಆರೋಗ್ಯದಾಯಕ ಅಂತ ಹೇಳ್ಬೋದು. ಹಾಗೆಯೇ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿಲ್ಲಿ ಸುಮಾರು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ. ನೋಡಿ, 1 ಗ್ಲಾಸು ಪೂರ್ತಿ ಗಟ್ಟಿ ಹಾಲು ಬಳಸ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪು ನಾವು ಡೈಲಿ ಬಳಸ್ತೀವಲ್ವ, ಆ ರೈಸ್ನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಂತರ ಅರ್ಧ ಕಪ್ಪು ಬೆಲ್ಲ, ಒಂದು 3 ಟೇಬಲ್ ಸ್ಪೂನು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ನಾನಿಲ್ಲಿ ಒಂದು 4 ಥರ ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ. ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಮತ್ತು ಗೋಡಂಬಿ. ನೀವು ಇದ್ರ ಬದಲಾಗಿ ಯಾವ್ದು ಬೇಕಾದರೂ ಬಳಸ್ಬೋದು. ಮೊದಲನೇದಾಗಿ ನೋಡಿ, ನಾನಿವಾಗ ಒಂದು ಬೌಲಿಗೆ ಇವಾಗ ಅಕ್ಕಿನ ಸೇರಿಸಿ ಇದನ್ನು ಒಂದು 2 ಬಾರಿ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿ ಪಾಯಸ ತಿನ್ನಬೇಕಪ್ಪ, ಮಾಡೋ ತುಂಬ ಕಷ್ಟ ಅಂತ ಅನ್ನೋರು ಖಂಡಿತ ಕಷ್ಟ ಆಗೋದಿಲ್ಲ. ಮನೆಯಲ್ಲಿ ಅಕ್ಕಿ ಮಾಮೂಲಿ ಇದ್ದೇ ಇರುತ್ತೆ, ಹಾಲು ಕೂಡ ಇರುತ್ತೆ, ಬೆಲ್ಲ ಕೂಡ ಇರುತ್ತೆ. ಮತ್ತು ಯಾಕೆ ತಡ, ನೀವು ಕೂಡ ಇದೇ ಒಂದು ವಿಧಾನದಲ್ಲಿ ಮಾಡಿ. ಅಕ್ಕಿನ ತೊಳೆದಿದ ನಂತರ ಇವಾಗ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು ಅಕ್ಕಿನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ 1 ಕಪ್ಪು ಅಥವಾ 2 ಕಪ್ ಕೂಡ ನೀವಿಲ್ಲಿ ಬಳಸ್ಕೊಳ್ಬೋದು. ಬಟ್ ನಾನಿಲ್ಲಿ ಅರ್ಧ ಕಪ್ ಅಷ್ಟೇ ಬಳಸ್ತಾ ಇದ್ದೀನಿ. ನೀವು ಜಾಸ್ತಿ ಅಕ್ಕಿ ತೊಗೊಂಡ್ರೆ ನೀವು ಬೆಲ್ಲ ನಂತರ ಹಾಲನ್ನು ನೀವಿಲ್ಲಿ ಜಾಸ್ತಿ ತೊಗೊಳ್ಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಾಯಿಸಿರುವಂತಹ ಹಾಲನ್ನೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಹಸಿ ಹಾಲನ್ನೇ ನೀವು ಅಕ್ಕಿ ಜೊತೆಯಲ್ಲಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಇವಾಗ ಇದನ್ನು ಮಿಕ್ಸ್ ಮಾಡಿ ನಾನು ಇದನ್ನು ಜಸ್ಟ್ 2 ವಿಸಿಲ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂತ ಅಂದರೆ ನೀವು ಒಂದು 4 ವಿಸಿಲ್ ನೀವಿಲ್ಲಿ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು 2 ವಿಸಿಲ್ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಸಾಫ್ಟಾಗಿ ನಾನು ಇಲ್ಲಿ ಮಾಡ್ಕೊಳ್ತಾ ಇಲ್ಲ. ಇದು ಅಂದರೆ ಹಾಲಿನ ಜೊತೆಯಲ್ಲಿ ಅಕ್ಕಿ ಬೇಯಿಸ್ಕೊಂಡು ನಾವು ಪಾಯಸ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ನಂತರ ನೋಡಿ, ಅಲ್ಲಿ ವಿಸಿಲ್ ಆಗೋಷ್ಟರಲ್ಲಿ ಈ ಕಡೆ ನೋಡಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು ಬೆಲ್ಲಗೆ ಅರ್ಧ ಕಪ್ಪು ನೀರನ್ನು ಕೂಡ ಸೇರಿಸಿ ಜಸ್ಟ್ ನಾನು ಇದನ್ನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಕೂಡ ತುಂಬ ಒಳ್ಳೆಯದು, ಬಟ್ ಅಕ್ಕಿಗೆ ಬೆಲ್ಲನ ಸೇರಿಸಿ ನೀವು ಪಾಯಸನ ಮಾಡಿ ಸಕ್ಕರೆಗಿಂತ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಬೆಲ್ಲ ಕೂಡ ಕರಗಿದೆ, ಜಸ್ಟ್ 1 ನಿಮಿಷ ಸಾಕು. ಈ ಕಡೆ ನೀವು ರೈಸಿಗೆ ಇಟ್ಕೊಂಡ್ಬಿಟ್ರೆ ಅದು ವಿಸಿಲ್ ಆಗೋಷ್ಟರಲ್ಲಿ ಈ ಕಡೆ ಪಾಕ ಕೂಡ ರೆಡಿ, ಅಂದರೆ ಬೆಲ್ಲನ ಕರಗಿಸ್ಕೊಳ್ಬೋದು. ಇದು ರೆಡಿ ಆಗಿದೆ. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಕುಕ್ಕರ್ ಕೂಡ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಹಾಲು ಇನ್ನೂ ಒಂದು ಸ್ವಲ್ಪ ಹಾಗೇ ಇದೆ. ನಾನೀಗ ಸೌಟಿಂದ ಸ್ವಲ್ಪನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1-2 ನಿಮಿಷ ಚೆನ್ನಾಗಿ ಈ ಥರ. ಅಂದರೆ ರೈಸು ನಾನು ತುಂಬ ಬೇಯಿಸ್ಕೊಳ್ಳಲ್ಲ, ಹಾಗಾಗಿ ನೀವು ಹೇಳಿದ್ನಲ್ಲ, ನಾನು ಒಂದು 3-4-5 ವಿಸಿಲ್ ನೀವು ಇಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು. ಇಲ್ಲ, ನೀವು ಒಂದು 3 ವಿಸಿಲ್ ಮಾಡ್ಕೊಂಡಿದ್ದ ನಂತರ ನೀವು ಮನೆಯಲ್ಲಿ ಸ್ಮ್ಯಾಶರ್ ಇದ್ದೇ ಇರುತ್ತಲ್ವ, ಅದರಿಂದ ಕೂಡ ನೀವು ಇಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೀವು ನೋಡ್ತಾ ಇದ್ದೀರಾ, ನಾನು ತುಂಬ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗಿಂತ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಇವಾಗ ಗಟ್ಟಿಯಾಗಿದೆ, ಅಂದರೆ ರೈಸು ಸ್ವಲ್ಪ ಸ್ಮೂತಾಗಿ ಆಗಿದೆ. ಇವಾಗ ನಾನು ಬೆಲ್ಲ ತೊಗೊಂಡಿದ್ನಲ್ವ, ಬೆಲ್ಲದ ನೀರನ್ನ ಇವಾಗ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಬೆಲ್ಲನ ಹಾಗೆ ಬಳಸ್ಬಿಡಿ. ಮುಂಚೆ ನಾನೊಂದು ಒಳ್ಳೆ ಅಂದರೆ ಕೆಮಿಕಲ್ ಫ್ರೀ ಇರೋವಂತಹ ಒಂದು ಬೆಲ್ಲನ ಬಳಸ್ತಾ ಇದ್ದೆ, ಅದು ತುಂಬ ಚೆನ್ನಾಗಿತ್ತು. ಆದರೂ ಕೂಡ ಮನಸ್ಸಿಗೆ ಸಮಾಧಾನ ಆಗಲ್ಲ. ಈ ಥರ ಫಿಲ್ಟರ್ ಮಾಡಿನೇ ನಾವು ಬಳಸೋದು ತುಂಬ ಒಳ್ಳೆಯದು. ಯಾಕಂದರೆ ಬೆಲ್ಲದಲ್ಲಿ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಕಲ್ಲು ಕಸ ಇದ್ದೇ ಇರುತ್ತೆ. ಈಗ ಮಿಕ್ಸ್ ಮಾಡಿದ ನಂತರ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ತುಪ್ಪನ ಧಾರಾಳವಾಗಿ ಹಾಕ್ಕೊಳ್ಬೋದು. ನಂತರ ನೋಡಿ, ನಾನು 4 ಥರ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಲ್ವ, ಈಗೆಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಹೆಚ್ಚಿಗೆ ಬಳಸೋದು, ನೀವು ಬೇಕಾದರೆ ಕಡಿಮೆ ಕೂಡ ಇಲ್ಲಿ ಬಳಸ್ಕೊಳ್ಳಿ. ನಾನಿಲ್ಲಿ ದ್ರಾಕ್ಷಿನ ಉಂಡೆನೇ ಹಾಕ್ತಾಯಿಲ್ಲ, ಒಂದು ದ್ರಾಕ್ಷಿನ 2-3 ಭಾಗ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಲ್ಲಿ ಮಾಡ್ಕೊಳ್ಳಿ, ತಿನ್ನಬೇಕಾದ್ರೆ ಎಲ್ಲ ಕಡೆ ಕೂಡ ಸಿಗುತ್ತೆ ನಿಮಗೆ. ಈಗ ಇದನ್ನು ಕೂಡ ಜಸ್ಟ್ 1 ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು.
ಏನೂ ಕಷ್ಟ ಇರೋದಿಲ್ಲ ಸ್ನೇಹಿತರೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ನೋಡಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ಕುಕ್ಕರಿಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಇದಕ್ಕೆ ನೀವು ಇನ್ನೂ ಅಷ್ಟು ಹಾಲನ್ನು ಹಾಕ್ಕೊಳ್ಬೋದು. ಕಾಯಿಸಿರೋಂಥ ಹಾಲನ್ನೇ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಬೇಕಾದರೆ. ಇವಾಗ ನೋಡಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೆಲವೊಬ್ಬರು ಕಮೆಂಟ್ ಮಾಡ್ತಾರೆ, ಹಾಲು ಮತ್ತು ಬೆಲ್ಲನ ಒಟ್ಟಿಗೆ ಸೇರಿಸಿದ್ರೆ ಹೊಡೆದೋಗಲ್ವಾ ಅಂತ. ನಾನೇ ಮಾಡ್ತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ. ಯಾವುದೇ ರೀತಿ ಹಾಲು ಒಡೆಯೋದಿಲ್ಲ. ಈ ಥರ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಜಸ್ಟ್ ಒಂದೇ ನಿಮಿಷ ನಾನಿಲ್ಲಿ ಕುದಿಸ್ಕೊಂಡಿರೋದು. ಜಾಸ್ತಿ ಹೊತ್ತು ಅಂದರೆ ಕುದಿಸೋದಕ್ಕೆ ಹೋಗಬೇಡಿ, ಯಾಕಂದರೆ ಬೆಲ್ಲ ಕೂಡ ನಾವು ಆಲ್ರೆಡಿ ಅದನ್ನು ಬೇಯಿಸ್ಕೊಂಡಿರ್ತೀವಿ ಅಲ್ವಾ. ಮತ್ತು ನಾವು ಏನು ಬೇಕಾಗಿಲ್ಲ ಇಲ್ಲಿ ಹೆಚ್ಚೊತ್ತು ನಾವಿಲ್ಲಿ ಬೇಯಿಸ್ಕೊಳ್ಳೋ ಅಂಥದ್ದು. ಇವಾಗ ನೋಡಿ ಒಂದು ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಸ್ಟವ್ ಕೂಡ ಆಫ್ ಮಾಡ್ಕೊಂಡಿದ್ದೀನಿ. 2 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೀವು ಈ ಟೈಮಲ್ಲಿ ಬೇಕಾದರೆ ಹಾಲನ್ನು ಇಲ್ಲಿ ಮತ್ತಷ್ಟು ನೀವು ಅಂದರೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಅಂತ ಅಂದರೆ ನೀವು ಇನ್ನಷ್ಟು ಹಾಲನ್ನು ಇಲ್ಲಿ ನೀವು ಸೇರಿಸ್ಕೊಳ್ಬೋದು. ಬಟ್ ಕಾಯಿಸಿರುವಂತಹ ಹಾಲನ್ನು ಹಾಕ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ಫೈನಲ್ ಆಗಿ ಅಕ್ಕಿ ಪಾಯಸ ಸವಿಯೋದಕ್ಕೆ ಸಿದ್ಧವಾಗಿದೆ. ದೇವರ ಒಂದು ನೈವೇದ್ಯಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪಾಯಸ ಅಂತಲೇ ಹೇಳ್ಬೋದು. ಇದು ದೇವರ ನೈವೇದ್ಯಕ್ಕಲ್ಲದೆ ಮನೆಗೆ ಗೆಸ್ಟ್ ಬಂದಾಗ ಅಥವಾ ನೀವು ಪಾಯಸ ಏನಾದರೂ ತಿನ್ನಬೇಕು ಅಂದಾಗ ತಕ್ಷಣವಾಗಿ ಇದನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ತುಂಬಾ ಈಸಿ, ತುಂಬಾ ರುಚಿಕರ, ತುಂಬಾ ಆರೋಗ್ಯಕರ ಅಂತಲೇ ಹೇಳ್ಬೋದು. ಇವಾಗ ಅಕ್ಕಿ ಪಾಯಸ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಮರಿದೇನೆ ಈ ಒಂದು ಹಬ್ಬಕ್ಕೆ ಈ ಒಂದು ಅಕ್ಕಿ ಪಾಯಸ ರೆಸಿಪಿನ ಖಂಡಿತ ಟ್ರೈ ಮಾಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕು, ಕಮೆಂಟು, ಶೇರ್ ಕೂಡ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ. ಮತ್ತಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ಇದೇ ಥರ ಆರೋಗ್ಯದ ಅಡುಗೆ ಚಾನಲ್ನ ವೀಕ್ಷಣೆಯನ್ನು ಮಾಡ್ತಾಯಿರಿ. ಮತ್ತೆ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಬರ್ತೀನಿ. ಅಲ್ಲಿ ತನಕ ಧನ್ಯವಾದ.